ವೆಲ್ಕಮ್ ಟು ಮೈ ಚಾನಲ್. ಇದು ದೀಪಾವಳಿ ಹಬ್ಬದ ಮೊದಲನೇ ದಿನ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷದ ದೀಪಾವಳಿನ ಸೇಫಾಗಿ ಎಂಜಾಯ್ ಮಾಡಿ. ಸೊ ನಮ್ಮ ಮನೆಯಲ್ಲಿ ಸಂಜೆ ಪೂಜೆ ಮಾಡೋದು. ಸೊ ಅದಕ್ಕೆ ಬೆಳಗ್ಗೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದಾರೆ. ನಮ್ಮಮ್ಮ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾರೆ. ಆಮೇಲೆ ನಮ್ಮ ಮನೆಯ ಸಿಂಪಲ್ ದೀಪಾವಳಿ ಪೂಜೆ. ನಮ್ಮ ಮನೆಯಲ್ಲಿ ದೀಪಾವಳಿ ತುಂಬಾ ಸಿಂಪಲ್ಲಾಗಿ ಪೂಜೆ ಮಾಡೋವಂಥದ್ದು. ಸೊ ನಮ್ಮ ಮನೆ ದೀಪಾವಳಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ. ನಮ್ಮಮ್ಮ ದೇವ್ರ ಪೂಜೆ ಸಾಮಾನೆಲ್ಲ ತೊಳೆದು ದೇವ್ರ ಮನೆಗೆ ರೆಡಿ ಮಾಡಿಕೊಂಡ್ರು. ನಾನು ಕೂಡ ಅಮ್ಮಂಗೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಮಾಡಿಕೊಟ್ಟೆ. ಸೊ ಇಬ್ಬರು ಸೇರಿಕೊಂಡು ಎಲ್ಲ ಕೆಲಸನೂ ಬೇಗನೆ ಮುಗಿಸ್ಕೊಂಡ್ವಿ. ನೆಕ್ಸ್ಟು ನಾವು ದೀಪಗಳಿಗೆ ಅರಿಶಿನ ಕುಂಕುಮ ಮತ್ತು ಬತ್ತಿ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ವಿ. ಆಮೇಲೆ ದೀಪದ ಸುತ್ತ ಎಲ್ಲ ಹೂವು ಹಾಕಿ ಡೆಕೋರೇಟ್ ಕೂಡ ಮಾಡಿದ್ವಿ. ದೇವ್ರ ಮನೆ ಬಾಗಿಲ ಹತ್ರ, ಮೇನ್ ಡೋರ್ ಹತ್ರ ಮತ್ತು ತುಳಸಿ ಗಿಡದ ಹತ್ರ, ವಿಂಡೋಸ್ ಹತ್ರ ಎಲ್ಲ ಕಡೆ ದೀಪ ಇಟ್ಟು ಅದನ್ನು ಹೂವಿಂದ ಡೆಕೋರೇಟ್ ಮಾಡಿ ದೀಪನ ಹಚ್ಚಿದ್ವಿ.
ಇದೇ ಥರನೇ ನಮ್ಮ ಫಸ್ಟ್ ಡೇ ದೀಪಾವಳಿ ತುಂಬ ಪ್ಲೆಸೆಂಟಾಗಿ ಡಿವೈನ್ಫುಲ್ಲಾಗಿ ಇತ್ತು. ಅಮ್ಮ ಅಡುಗೆ ಮಾಡಿದರು, ಎಲ್ಲರೂ ಡಿನ್ನರ್ ಮಾಡಿ ಇವತ್ತಿನ ದಿನನ ಮುಗಿಸಿದ್ವಿ. ನಮ್ಮ ಸಿಂಪಲ್ ದೀಪಾವಳಿಯ ಫಸ್ಟ್ ಡೇ ಹೀಗಿತ್ತು. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷದ ದೀಪಾವಳಿನ ಸೇಫಾಗಿ ಖುಷಿಯಿಂದ ಆಚರಿಸಿ. ಬಾಯ್ ಆಲ್.